ಬಂತು. ಹೌದು. ಇನ್ನೊಂದು ಮಾತು ನಿಮ್ಮನ್ನು ಹೇಳುವುದ, ಏನ್ರಿಪ್ಪ ಅದು ಮಾತ? ಭಂಡಾರದ ಮಹಿಮೆ ಬಹಳ ದೊಡ್ಡದು. ಹೌದು ಹೌದು. ಹೆಂಗದ್ರಿಪ್ಪ ಮಹಿಮೆ? ಯೋಗಿನಾದ ಅಮೋಘಸಿದ್ದ ಮೊಪ್ಪಾನ ವೇಷ ಧಾರಣ ಮಾಡಿ ನರೋಟೆ ನಾಗರಾಯಗೌಡರ ಮನೆಗೆ ಹೆಣ್ಣು ಬಿಡೋದಕ್ಕೆ ಹೋಗಿದ್ದ. ಹೌದು. ನಾಗರಾಯಗೌಡ ಆತನ ಮುಪ್ಪತನವು ನೋಡಿ ಧಿಕ್ಕಾರ ಮಾಡಿ ಕಳಿಸಿದ. ಹಾ ಹಾ. ಮೊಮ್ಮೆಟ್ಟು ಗುಡ್ಡಕ್ಕೆ ಬಂದು ಅಮೋಘಸಿದ್ದ ನಾಗರಾಯಗೌಡರ ಮನೆಯಲ್ಲಿ ಕಾಳಗ ಸೇರಿಸಿದ. ಹೌದು. ಅನ್ನಿನ ಗುಳ ನೀರಿನ ಗುಳ ಮನೆ ಮಂದಿದೆಲ್ಲ ಗೋಳ. ಇಂಥ ಪರಿಸ್ಥಿತಿ ನಡೆದ ಸಮಯದಲ್ಲಿ ನಾಗರಾಯಗೌಡ ಮಗಳಿಗೆ ಕೇಳ್ತಾನಮ್ಮ ಇನ್ನು ಹೆಂಗ್ ಮಾಡಬೇಕು ಅಂಥೇಳಿ. ಅವಾಗ ಏನ್ ಹೇಳ್ತಾರಪ್ಪ ಮಗಳು? ಆಗ ಪ್ರೀತಿಯ ಮಗಳು ಪದ್ಮಾವತಿ ಹೇಳ್ತಾಳ, ಸದರಗಿರಿ ಪಟ್ಟಣಕ್ಕೆ ಹೋಗು. ಹೌದು. ಬಿಬಿ ಫಾತಿಮಾ ದೇವ್ರು ಹೇಳ್ತಾಳ, ಆಹಾ, ನಮ್ಮ ಮನೇದ ಏನು ಕಾಡಾಟದ ಕೇಳ್ಕೊಂಡು ಬಾ ಅಂತ ಹೇಳಿದಳು. ಹೌದು. ಆಗ ನರೋಟೆ ನಾಗರಾಯಗೌಡ ಮೂಡಲ ಹರಿದಕ್ಕೆದ್ದು ಜಾಮ ಜಳಕನ ಮಾಡಿ ನೇಮ ನಿಷ್ಠೆಯಿಂದ ಸಕ್ಕರೆ ಊದಿನ ಪುಡಿಯನ್ನು ತೆಗೆದುಕೊಂಡು ಹೌದು ಪದರಾಗ ಜ್ವಾಳ ಕಟ್ಕೊಂಡು ಸದರಗಿರಿ ಪಟ್ಟಣಕ್ಕೆ ಹೋದ. ಆಹಾ. ಬಿಬಿ ಫಾತಿಮಾ ಮಂಚದ ಮೇಲೆ ದೇವ್ರು ಹೇಳ್ತಿಳು. ಹೌದು. ಮಂಚದ ಮೇಲೆ ಒಯ್ದು ಜ್ವಾಳ ಸುರುವಿದ, ಕೈ ಮುಗಿದು ಕುಂತ. ಆಹಾ. ಆಗ ಬಿಬಿ ಫಾತಿಮಾ ನಾಗರಾಯಗೌಡನಿಗೆ ಹೇಳ್ತಾಳ, ನಿನ್ನ ಮನೆಯಲ್ಲಿ ಹೆಣ್ಣು ಕಾಳಗ ದೇವ್ರ ಸೇರ್ಯಾದ. ಹೌದು. ಆ ಕಾಡಾಟನ ಕಡಿಗೆ ಆಗ್ಬೇಕಾದ್ರ ಜಡಿ ಕೂಸಿನ ತಂದು ಜಗಲಿ ಮ್ಯಾಗ ಔತಿ ಕೊಡ್ಬೇಕಾಗ್ಯದ ಅಂತೇಳಿ. ಹೌದು ಹೌದು. ಆ ಬಿಬಿ ಫಾತಿಮನ ಮಾತು ಕೇಳಿ ನರೋಟೆ ನಾಗರಾಯಗೌಡ ಮರಳಿ ಮನೆಗೆ ಬಂದು ಆಹಾ, ಮನಿ ಸಾರುಣಿಗೆಯನ್ನ ಮಾಡಿ ಊರು ಓಣೆ ಎಲ್ಲ ಜಡಿ ಕೂಸಿನ ಹುಡುಕ್ತಾನ. ಹೌದು. ಆಗ ಬಡವಿ ನೀಲಮ್ಮ ಕೂಸಿನ ಮನೆಯಾಗಿ ಬಿಟ್ಟು ಅಡವಿಗೆ ಹೋಗಿದಳು ಕೆಲಸಿಗೆ. ಅಡವಿ ಕೆಲಸಕ್ಕೆ ಹೋದಾಗ ಹೌದು, ಕೂಸು ಮನೆ ಮುಂದೆ ಅಂಗಳದಾಗ ಆಡ್ತಿತ್ತು. ಆಹಾ, ನಾಗರಾಯಗೌಡ ಜಡಿ ಕೂಸಿನ ಹಿಡ್ಕೊಂಡು ತಿನ್ನಲು ಉಂಡಿ ಕೊಟ್ಟು ಮನೆಗೆ ಒಯ್ದು ಹೌದಾ, ಜಗಲಿ ಮ್ಯಾಗ ಕೂಸಿನ ಔತಿ ಕೊಟ್ಟ. ಆಹಾ, ಆ ಸಮಯದೊಳಗೆ ಬಡವಿ ನೀಲಮ್ಮ ಅಡವಿಯಿಂದ ಬಂದು ಊರು ಓಣಿ ಎಲ್ಲ ಕೂಸಿನ ಹುಡುಕ್ತಾಳ. ನಾನು ಕೂಸೆ ಸಿಗೋಲ್ದು, ಇಲ್ಲ. ಕೂಸೆ ಸಿಗೋಲ್ದು, ಎಲ್ಲಿ ಹೋಯ್ತು ಅಂತ ಹೇಳಿ. ಹೌದು. ನಾಗರಾಯಗೌಡ ಒಯ್ದಿದ್ದನ್ನು ಒಬ್ಬ ಪುಣ್ಯಾತ್ಮ ನೋಡಿದ. ಆಹಾ, ನೋಡಿ ಆ ನೀಲಮ್ಮನ ಹೇಳಿದ, ನೀನೇ ನಿನ್ನ ಕೂಸಿನ ಹುಡುಕೋದಕ್ಕೆ ಹೋಗಬೇಡ, ಸಿಗಲ್ಲ ಕೂಸ, ನೀನು ಕೂಸು ನಿನಗೆ ಸಿಗಂಗಿಲ್ಲ. ನರೋಟೆ ನಾಗರಾಯಗೌಡ ಒಯ್ದು ಜಗಲಿ ಮ್ಯಾಗ ಕೂಸಿನ ಔತಿ ಕೊಟ್ಟಾನ ಅಂತ ಹೇಳಿಬಿಟ್ಟ. ಹೌದು. ಆಗ ಬಡವರಿಗೆ ಯಾರು ಕೇಳವ್ರು? ಆಹಾ, ಬಡವಿ ನೀಲಮ್ಮ ತೊರವಿಗೆ ಬಂದು ಅರಸನ ಹತ್ತಿರ ಫಿರ್ಯಾದಿ ಕೊಟ್ಲು. ಹೌದು. ಆ ನೀಲಮ್ಮನ ಮಾತು ಕೇಳಿ ಅರಸ ಚಡಿದಾರ ಚೌಕದಾರನ್ನು ಕೊಟ್ಟು ಕಳಿಸಿದ. ಹೌದು. ಗೌಡ್ರ ಮನೆಗೆ ಹೋಗಿ ಚೌಕಶಿ ಮಾಡ್ರಿ ಅಂತ ಹೇಳ್ದ. ಆಹಾ, ನೀಲಮ್ಮನ ಕೂಸಿನ ಕೊಯ್ದಾನೆ ಅನಗೌಡ, ಹೌದು. ಚೌಕಶಿ ಮಾಡ್ರಿ ಅಂದಾಗ ಚಡಿದಾರ ಚೌಕದಾರ ಬಂದ್ರು. ಗೌಡ್ರ ಮನೆ ಮುಂದೆ ಬಂದು ಚೌಕಶಿ ನಡೆಸಿದ್ರು. ಆಹಾ, ಆಗ ನಾಗರಾಯಗೌಡ ಮತ್ತ ಮಗಳಿಗೆ ಕೇಳ್ತಾನ, ಮಗಳೇ ನಾನು ಜನ್ಮಕ್ಕೆ ಕೂತು ಬಂದಂಗಾಗ್ಯದ, ಹೆಂಗ್ ಮಾಡ್ಲಿ ಅಂದ. ಆಗ ಮಗಳು ಪದ್ಮಾವತಿ ಹೇಳ್ತಾಳ, ಜಿಡ್ಡಿ ಬಾಗಿಲಲ್ಲಿ ಹೈದು ಗುಡ್ಡಕ್ಕೆ ಹೋಗು. ಹೋಗು. ಆಗ ಮಗಳ ಮಾತನ್ನ ಕೇಳಿ ನರೋಟೆ ನಾಗರಾಯಗೌಡ ಜಿಡ್ಡಿ ಬಾಗಿಲಲ್ಲಿ ಹೈದು ಗುಡ್ಡಕ್ಕೆ ಬಂದು ಕೇಳ್ತಾನ, ಅಮೋಘ ಸಿದ್ಧನಿಗೆ ಸಾಷ್ಟಾಂಗ ಹಾಕಿದ. ಹಾ, ಹಾಕಿ ಹೇಳ್ತಾನ, ಸರ್ವತ ತಪ್ಪಾಗ್ಯದ ನಂದು ಮಾತಾಡುದು. ನಾ ಗೌಡಿಕೆ ಹಂಕಾರದೊಳಗ ನಿನ್ನನ್ನು ಧಿಕ್ಕಾರ ಮಾಡಿ ಕಳುವಿದ. ಆಹಾ, ಶರಣ ಅನ್ನೋದನ್ನ ಗುರುತ ಹಿಡಿಯಲಿಲ್ಲ, ಸಿದ್ಧ ಅನ್ನೋದನ್ನ ಗುರುತ ಹಿಡಿಯಲಿಲ್ಲ. ಹೌದಾ, ನನ್ನಿಂದ ತಪ್ಪಾಗ್ಯದ. ಸರ್ವತ ನಾನು ನನ್ನ ಮಗಳು ಕೊಟ್ಟ ಲಗ್ನ ಮಾಡ್ತೇನು ಅಂತ ಹೇಳಿದ. ಆದ್ರೆ ನನಗೆ ಬಂಧನ ಬಂದದ. ಈ ಬಂಧನ ಬಂದದ, ಈ ಬಂಧನದಿಂದ ಬಯಲು ಮಾಡಂದ. ಆಗ ಮುತ್ತೆ ಅಮೋಘಸಿದ್ದ ನರೋಟೆ ನಾಗರಾಯಗೌಡನ ಕೈಯಾಗ ಒಂದಿಟ್ಟು ಭಂಡಾರ ಕೊಟ್ಟ, ಇದನ್ನ ಒಯ್ದು ಕೂಸಿಗೆ ಹುಡಿ ಅಂದ. ಹೌದು. ನಾಗರಾಯಗೌಡ ಬೇಗನೆ ಬಂದು ಆ ಭಂಡಾರ ತಂದು ಕೂಸಿನ ಮೇಲೆ ಹೊಡೆದ. ಆ ಕೂಸ ಮಾಯ ಆಗಿ ಟಗರ್ ಐತ ಜಾಗ, ಟಗರ್ ಹಲಾಲಾಯ್ತು. ಟಗರ್ ಹಲಾಲಾಯ್ತು. ಚಡಿದಾರ ಚೌಕದಾರ ಬಂದು ನೋಡಿದ್ರು, ಈ ಕೂಸಿಲ್ಲ, ನೀಲಮ್ಮನ ಫಿರ್ಯಾದಿ ಸುಳ್ಳದ ಅಂತ ಹೇಳಿ ಈ ಜಾಗದಲ್ಲಿ ಟಗರ್ ಹಲಾಲಾಗ್ಯದ ಅಂತ ಹೇಳಿ ಹೊಳ್ಳಿ ತೊರವಿಗೆ ಹೋದ್ರು. ಹೌದು ಹೌದು. ಅಂದ್ರ ಸತ್ತು ಕೂಸಿನ ಮಾಯ ಮಾಡುವಂತ ಸಾಮರ್ಥ್ಯ ಭಂಡಾರದೊಳಗದ. ಅದ ಕೂಸಿನ ಮುಂದೆ ಅಮೋಘಸಿದ್ದ ಹೋಗಿ ಮುಂದಿನ ಭಾಗದೊಳಗೆ ಎಬಸ್ತಾನೆ ಇರ್ಲಿ, ಅದಕ್ಕ ಭಂಡಾರದಲ್ಲಿ ಇಂಥ ಸಾಮರ್ಥ್ಯದ ಅನ್ನುವಂತ ಮಾತನ್ನು ಹೇಳಿ ಇನ್ನೊಂದು 4 ನುಡಿ ಚಾಲ ಹಾಡಿ
ನಾವು ನೀವು ಕೂಡಿ ನಾವು ನೀವೆಲ್ಲಾರು ಕೂಡಿ ಮಂಗಳ ಮಾಡ ಮಾಡ್ರಿ